ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಟು ರೊಟೀನ್ ಕೆಲಸ, ಅದೇ ಕೆಲಸ. ನಿದ್ದು ಅಡುಗೆ ಮನೆಯಲ್ಲಿ ವ್ಲಾಗ್ ಮಾಡು, ಬಂದು ನಿಂತ್ಕೋ, ಮಾತಾಡು, ಮತ್ತು ಶುರು ಮಾಡು, ಸಾಯಂಕಾಲದವರೆಗೂ ಅದೇ ಕೆಲಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇವತ್ತಿಂದು ಬೆಳಿಗ್ಗೆ ಆಲ್ಮೋಸ್ಟು 9 o'clock ಆಗಿದೆ. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇವಾಗ ಕಾಫಿ ಕುಡ್ತಿದ್ದೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆಯಲ್ಲ, ಅದಕ್ಕೆ 2 ದಿನ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಹಿಂಗಿದೆ ನೋಡಿ ಫೇಸು. ಪರವಾಗಿಲ್ಲ ಅಲ್ಲ, ಸ್ವಲ್ಪ ಗ್ಲೋ ಬಂದಿದೆ. ನೋಡ್ಕೊಳ್ಳಿ ಸ್ವಲ್ಪ ಹೆಂಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಫೇಸ್ ಪ್ಯಾಕ್. ಹೇಳಿದ್ನಲ್ಲ, ವೀಕ್ಲಿ ಒನ್ಸ್ ಮೇಲಿಂದ ಹಾಕ್ಕೊಂಡು ಸ್ವಲ್ಪ ಮುಖ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೇನು ಅಷ್ಟೇ. ಬನ್ನಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ಮಾಡೋಣ. ಇವಾಗ ಬಿರಿಯಾನಿಗೆ ರೈಸ್ ನೆನೆಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಬಾಸುಮತಿ ರೈಸು, 2 ಮಿಕ್ಸಲ್ಲಿ ತೊಗೋತಾ ಇದ್ದೀನಿ ನಾನು. ನಿಮಗೆ ಬೇಕಂದರೆ ಜೀರಾ ರೈಸ್ ಕೂಡ ತೊಗೋಬೋದು. ನಾನು ಇವೆರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳ್ಬಿಟ್ಟು ನಾನು ಎರಡೂ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 3-4 ಸರಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಒಂದು 3/4 ಅವರ್ ನೆನೆಸಿಟ್ಬಿಟ್ರೆ ನಮಗೆ ಬಿರಿಯಾನಿ ಬೇಗ ಆಗುತ್ತೆ. ಆಮೇಲೆ ತುಂಬ ಬೇಯೋಕ್ಕೂ ಟೈಮ್ ಹಿಡಿಯಲ್ಲ ಅಕ್ಕಿಗೆ. ಅದಕ್ಕೆ ನಾನು ಮಾಡೋಕ್ಕೂ ಮೊದಲೇ 3/4 ಅವರ್ಗೆ ಮೊದಲೇ ನೆನೆಸಿ ಇಟ್ಬಿಡ್ತಾಯಿದ್ದೀನಿ. ಇವಾಗ ಒಂದು ಮಿಕ್ಸಿಗೆ ರುಬ್ಬಕ್ಕೆ ಹಾಕೊಂಬಿಡೋಣ. ಬೆಳ್ಳುಳ್ಳಿ 1-2 ಗೆಡ್ಡೆ ಬಿಡಿಸ್ಕೊಂಡಿದ್ದೀನಿ. ಫುಲ್ಲಾಗಿ ಅದರ ಅಳತೆಗೆ ಶುಂಠಿ ಹಾಕೋತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಏನು ಕಮ್ಮಿ ಹಾಕ್ಕೊಂಡಿಲ್ಲ, ಎರಡೂ ಈಕ್ವಲಾಗಿ ಅದೆಷ್ಟು ಹಾಕ್ಕೊತಾ ಇದ್ದೀನೋ ಇದನ್ನು ಅಷ್ಟೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿನೀರಿಗೆ ನೀವು ಕಲರ್ಗೆ ಅಂತ ಬರುತ್ತಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ನೀವು ಅದನ್ನು ಹಾಕ್ಕೋಬೋದು. ನಾನು ಒಂದೇ ರುಬ್ಬಿದ್ರೆ ನುಣ್ಣಗಾಗಲ್ಲ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೇ ಮೆಣಸಿನ್ಕಾಯಿನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಆವಾಗ ನಿಮಗೆ ಚೆನ್ನಾಗಿ ರುಬ್ಕೋಬೋದು. ಇವಾಗ ಬಿರಿಯಾನಿ ಪಾತ್ರೆ ಇಟ್ಟು ಅದಕ್ಕೊಂದು 150 ಗ್ರಾಮಿಂದ 200 ಗ್ರಾಮಷ್ಟು ಎಣ್ಣೆ ಹಾಕ್ಕೊಬೋದು. ನಾನು ಮಾಡ್ತಾ ಇರೋದು 1 kg ಚಿಕನ್ ಮಾಡ್ತಾಯಿದ್ದೀನಿ. ಇವಾಗ ಬಿರಿಯಾನಿ ಮಸಾಲ ತೊಗೊಂಬಂದ್ರೆ ಅದರಲ್ಲಿ ಏನೇನಿರುತ್ತೆ, ಸೋಂಬು, ಪಲಾವ್ ಎಲೆ, ಚಕ್ಕೆ, ಆಮೇಲೆ ಲವಂಗ, ಸ್ಟಾರ್ ಹೂವು ಎಲ್ಲನೂ ಇತ್ತು. ಎಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಅಂತ. ಒಂದು ಪ್ಯಾಕೆಟ್ ತೊಗೊಂಬಂದರೆ ನಿಮಗೆ ಒಂದು 20 ರೂಪೀಸ್ದು. ಅದರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅದನ್ನು ಫ್ರೈ ಮಾಡೋಕ್ಕೆ ಬಿಡಿ. ಅವಾಗ ಗಮ್ ಅಂತ ಸ್ಮೆಲ್ ಬರ್ತಾ ಇರಬೇಕಾದ್ರೇ ನೀವು ಒಂದು 4 ಈರುಳ್ಳಿ, ಒಂದು 400 ಗ್ರಾಮಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1 kgಗೆ 400 ಗ್ರಾಮ್ ಈರುಳ್ಳಿ ಹಾಕ್ಕೋಬೇಕು. ಅದನ್ನು ಉದ್ದುದ್ದ ಕಟ್ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಈ ಟೈಮಲ್ಲಿ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಮಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ. ನಾನು ತುಪ್ಪ ಹಾಕಿಲ್ಲ, ಇವಾಗ ಬರೀ ಎಣ್ಣೆ ಮಾತ್ರ ಹಾಕಿದ್ದೀನಿ. ಫ್ರೈ ಮಾಡ್ಬೇಕಾದ್ರೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಒಂದು 2 ಟೊಮೆಟೊ, ಒಂದು 5-6 ಹಸಿಮೆಣ್ಸಿನ್ಕಾಯಿನ ಫುಲ್ ಏನು ಕಟ್ ಮಾಡಿದೆ ಹಾಗೆ ಹಾಕ್ಕೋತಾ ಇದ್ದೀನಿ. ಟೊಮೆಟೊನ ಒಂದು ಅರ್ಧ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗೆ. ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿರಿಯಾನಿ ಅಲ್ವಾ ಬೇಗ ಬೆಂದು ಹೋಗುತ್ತೆ. ಹಸಿಮೆಣ್ಸಿನ್ಕಾಯಿನ ನೀವು ಹಾಗೆ ಹಾಕಿದ್ರೆ ಅದು ಫ್ಲೇವರ್ ಬಿಡುತ್ತೆ. ಕಟ್ ಮಾಡಿ ಹಾಕಬೇಡಿ, ತುಂಬ ಖಾರ ಆಗಿಬಿಡುತ್ತೆ. ಇವಾಗ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬೇಕಂದರೆ ನೀವು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರೋವರೆಗೂ ಫ್ರೈ ಮಾಡ್ಕೋಬೋದು. ನಾನು ಇಷ್ಟಕ್ಕೆ ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬಂದಾಗ ನಾನು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಎರಡೂ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಹಿಡಿ ಎತ್ತಿಕ್ಕೊಂಬಿಡಿ, ಲಾಸ್ಟಿಗೂ ಬೇಕಾಗುತ್ತೆ. ನಾನು ಆಲ್ಮೋಸ್ಟ್ ಅರ್ಧ ಕಟ್ ತೊಗೊಂಡಿದ್ದೆ. ಪುದೀನ ಅರ್ಧ ಕಟ್ಟು ಮತ್ತು ಕೊತ್ತಂಬರಿ ಅರ್ಧ ಕಟ್ಟು ಅಂತ. ಅದರಲ್ಲಿ 1 ಹಿಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಫ್ರೈ ಮಾಡೋಕ್ಕೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸ್ವಲ್ಪ ರುಬ್ಬಕ್ಕೂ ಹಾಕ್ಕೋಬೋದು. ಬಟ್ ಗ್ರೀನಾಗಿ ಬರುತ್ತೆ. ಆಂಬೂರ್ ಬಿರಿಯಾನಿ ಎಲ್ಲ ರೆಡ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ನಾನೇನು ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಳಕ್ಕೆ ಹೋಗಲ್ಲ. ಎಲ್ಲ ಫ್ರೈ ಮಾಡೋಕ್ಕೆ ಆಲ್ಮೋಸ್ಟ್ ಹಾಕ್ಕೊಂತೀನಿ. ಅದು ಚೆನ್ನಾಗಿ ಅನಿಸುತ್ತೆ ನಿಮಗೆ ಬೇಕಂದರೆ ಗ್ರೀನ್ ಕಲರ್ ಮಾಡಬೇಕು ಬಿರಿಯಾನಿ ಅಂದಾಗ ನೀವು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಅಂತ ಇದನ್ನೆಲ್ಲ ಒಂದು ಸಪ್ರೇಟಾಗಿ ರುಬ್ಬಿ ಮಸಾಲ ಹಾಕ್ಕೋಬೋದು. ಇವಾಗ ನಾವು ರುಬ್ಬೆತ್ತಿಕೊಂಡಿದ್ವಲ್ವ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಇದೇ ಮೇಯ್ನು ಕಲರ್ ಕೊಡೋದು. ಇದು ಖಾರ ಕೊಡಲ್ಲ, ಫುಲ್ ಕಲರ್ ಕೊಡುತ್ತೆ ಬಿರಿಯಾನಿಗೆ. ನಾವು ಖಾರಕ್ಕೆ
ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಇದು ಕಲರ್ಗೋಸ್ಕರ ನಾನು ರುಬ್ಬಿತ್ತು. ಹೋಟೆಲ್ ಸ್ಟೈಲಲ್ಲಿ ಹಿಂಗೆ ರೆಡ್ಡಾಗಿರುತ್ತೆ, ಖಾರನೇ ಇರಲ್ಲ ಅನ್ನೋ ಥರ ಇದರಲ್ಲಿ ಒಳ್ಳೆ ಕಲರ್ ಕೊಡುತ್ತೆ ನಿಮಗೆ. ಅದು ರುಬ್ಬಕ್ಕೆ ಕಷ್ಟ ಆಗುತ್ತೆ ಅಂತಲೇ ನಿಮಗೆ ಬಿಸಿನೀರಲ್ಲಿ ನೆನೆಸ್ಕೊಂಡು ರುಬ್ಕೊಂಡ್ರೆ ಆವಾಗ ನುಣ್ಣಗೆ ರುಬ್ಬುತ್ತೆ. ಮೆಣಸಿನ್ಕಾಯಿ ಒಂದೇ ರುಬ್ಕೊತೀನಿ ಅಂದರೆ ಆಗಲ್ಲ. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ಕೋಬೋದು. ಇವಾಗ ಒಂದು ಫುಲ್ ಸ್ಪೂನು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಖಾರ, ತುಂಬ ಖಾರ ತಿನ್ನೋರು 2 ಸ್ಪೂನ್ ಖಾರದ ಪುಡಿ ಆರಾಮಾಗಿ ಹಾಕ್ಕೋಬೋದು. ನಾನು ಮೀಡಿಯಮ್ ಖಾರ ಅಲ್ವಾ, ಮಕ್ಕಳು ತಿಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ, ತುಂಬ ಖಾರ ಹಾಕ್ಕೊಳಕ್ಕೆ ಹೋಗಲ್ಲ. ಇವಾಗ 1 kg ಚಿಕನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಸ್ವಲ್ಪ ಎತ್ಕೋಬೇಕು ಅಂದ್ಕೊಂಡೆ ಲೆಗ್ ಪೀಸ್ ಎಲ್ಲ, ಅದಕ್ಕೆ ಇಲ್ಲ ಕಿಶೋರ್ ಬೇಡ, ಲೆಗ್ ಪೀಸ್ ಎಲ್ಲ ತೆಗಿಬೇಡ, ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅಂತ ನಾನು 2 ಲೆಗ್ ಪೀಸ್ ತೆಗೆದು ಸಿದ್ದುಗೇನಾದರೂ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವರಿಲ್ಲ, ಬಿರಿಯಾನಿಲೇ ತಿಂತಾನೆ, ಪರವಾಗಿಲ್ಲ ಹಾಕು ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಸೇರಿಸಿ ಫ್ರೈ ಮಾಡೋಕ್ಕೆ ಹಾಕ್ಬಿಟ್ಟೆ. ಇಲ್ಲ ಅಂತಂದರೆ ಅದೆರಡು ಎತ್ತಿ ಫ್ರೈ ಮಾಡಿ ಕೊಟ್ಟಿರುವೆ ಅವನಿಗೆ. ಇವಾಗ ಸ್ವಲ್ಪ ಇದು ನೀರು ಬಿಡೋವರೆಗೂ ನೀವು ಚೆನ್ನಾಗಿ ತಿರುವ್ಕೋಬೇಕು. ಇದು ತುಂಬ ಹೈ ಫ್ಲೇಮಲ್ಲಿ ಇಕ್ಕೋಬೇಡಿ, ಸ್ವಲ್ಪ ಸಿಮ್ಮಲ್ಲಿ ಇಕ್ಕೊಳ್ಳಿ. ಯಾಕಂದರೆ ಎಲ್ಲ ಮಸಾಲ ಬೇರೆ ಹಾಕಿದ್ದೀವಿ ಅಲ್ವಾ, ತಳ ಹಿಡಿದ್ಬಿಡುತ್ತೆ ಹೈ ಫ್ಲೇಮಲ್ಲಿ ಇಕ್ಕೊಂಡ್ರೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಸ್ವಲ್ಪ ಕಮ್ಮಿ ಉರಿಲಿ ಎಲ್ಲ ತಿರುವ್ಕೊಂಡು ಫ್ರೈ ಮಾಡೋಕ್ಕೆ ಬಿಡಿ. ಆವಾಗ ನೀರು ಬಿಡುತ್ತೆ, ಆವಾಗ ತಳ ಹಿಡ್ಕೊಳ್ಳಲ್ಲ. ಚಿಕನ್ ಎಲ್ಲ ನೀರು ಬಿಟ್ಕೊಳ್ಳೋ ಹೊತ್ತಿಗೆ ನಿಮಗೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊಳ್ಳಿ. ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ತುಂಬಾ ಬೇಡ ಅನ್ನೋರು ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಬಟ್ ಹಾಕಿ ಚೆನ್ನಾಗಿ ಅನಿಸುತ್ತೆ ನಿಮಗೆ, ಅದೊಂಥರ ಗ್ರೇವಿ ಟೈಪ್ ಬರುತ್ತೆ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಮೊಸರು ಹಾಕಿದ್ಮೇಲೆ ಏನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಅದು ಆಲ್ರೆಡಿ ಫುಲ್ ಮಸಾಲದಲ್ಲಿ 1 ನಿಮಿಷಕ್ಕೆ ಮಿಕ್ಸ್ ಆಗೋಗುತ್ತೆ. ಇವಾಗ ಸ್ವಲ್ಪ ಪ್ಲೇಟೆಲ್ಲ ಮುಚ್ಚಿ ಬೇಯಿಸ್ಕೊಳ್ಳೋಕ್ಕೂ ಮೊದಲೇ ನಿಮಗೆ ಚಿಕನ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇವಾಗ ನಾನು ಅರ್ಧ ಸ್ಪೂನ್ ಒಂದು ಸರಿ ಹಾಕ್ತೆ, ಮತ್ತು ಇನ್ನೊಂದು 1/4 ಸ್ಪೂನ್ ಹಾಕ್ತೆ. ಯಾಕಂದರೆ ಅನ್ನ ಬೇಯೋಕ್ಕೂ ನಾವು ಸಪ್ರೇಟಾಗಿ ಉಪ್ಪು ಹಾಕ್ತೀವಲ್ವ, ಇದಕ್ಕೆ ಎಷ್ಟು ಬೇಕಾಗುತ್ತೋ ನಾವು ಅಷ್ಟು ಉಪ್ಪನ್ನ ಆರಾಮಾಗಿ ಹಾಕ್ಕೊಬೋದು. ಇವಾಗ ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಹಾಗೆ ಓಪನಲ್ಲಿ. ಆವಾಗ ನಿಮಗೇನಾಗುತ್ತೆ ಅಂದರೆ ಆ ಎಣ್ಣೆ ಎಲ್ಲ ಥರ ಬಿಡೋಕ್ಕಾಗುತ್ತೆ. ಇವಾಗ ಸ್ವಲ್ಪ ಮಿಕ್ಸಿ ತೊಳ್ಕೊಂಡಿರೋ ನೀರು ಹಾಕ್ಕೊಳ್ಳೋಣ, ಖಾರ ರುಬ್ಬಿದ್ವಲ್ಲ ಅದು, ಯಾಕಂದರೆ ಕಲರ್ ಬೇಕಲ್ವ ನಮಗೆ, ಅಷ್ಟೊಂದು ಎಲ್ಲ ಹಾಗೆ ಬಿಸಾಕೋಕ್ಕಾಗಲ್ಲ ಅಲ್ವ, ಅದಕ್ಕೆ ಸ್ವಲ್ಪ ವೇಸ್ಟ್ ಮಾಡಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಕಿ ಅದರೊಳಗಡೆ ನಮಗೆ ಚಿಕನ್ ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಳತೆಗೆ, ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ನಲ್ವ, ಅದಕ್ಕೆ ಆ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅಳತೆ ಮಿಸ್ ಆದರೆ ಅನ್ನ ಮುದ್ದೆ ಆಗೋಗುತ್ತೆ. ಅದಕ್ಕೆ ನೀವು ಅಳತೆ ಪ್ರಕಾರ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿ ಬೇಯೋಕ್ಕೆ ಅಂತ ಇಟ್ಬಿಡ್ತೀನಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಅನ್ನ ಮಾಡೋಕ್ಕೆ ಅಂತ ನೀರು ಇಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನೀವು ಜೀರಿಗೆ ಹಾಕ್ಕೋಬೇಕಾಗತ್ತೆ, ಅಂದರೆ ಶಾಹಿ ಜೀರಾ. ಅದು ಅನ್ನಕ್ಕೆ ಈ ಆಂಧ್ರ ಸ್ಟೈಲ್ ಬಿರಿಯಾನಿಲೆಲ್ಲ ಘಮ್ ಅಂತ ಇರುತ್ತಲ್ಲ, ಹಂಗೆ ಅನ್ನುತ್ತೆ. ಇವಾಗ 1 ಪೀಸ್ ಚಕ್ಕೆ, 2 ಏಲಕ್ಕಿ ಮತ್ತು 2 ಲವಂಗ, ಆಮೇಲೆ 1 ಹೂವು, ಇದೆಲ್ಲ ಅನ್ನಕ್ಕೆ ಫ್ಲೇವರ್ ಆಗಲಿ ಅಂತ ಹಾಕೋದಷ್ಟೇ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅದನ್ನು ಹಾಕ್ಕೊತಾ ಇದ್ದೀನಿ ನೀರಿಗೇ. ಇದನ್ನು ಚೆನ್ನಾಗಿ ಇವಾಗ ಪುದೀನ ಕೂಡ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಕಟ್ ಮಾಡಿದ್ರೂ ಆಗುತ್ತೆ, ಕಟ್ ಮಾಡದೆ ಹಾಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೀರನ್ನ. ಆ ಕುದಿಯೋ ಟೈಮಲ್ಲಿ ನಾವು ಇಟ್ಕೊಂಡಿರ್ತೀವಲ್ವ ರೈಸ್ನ, ನೀವು ಆ ರೈಸ್ನ ಹಾಕ್ಕೋಬೇಕು. ನಾನು ಫುಲ್ ನೀರು ಎಲ್ಲ ಸೋದಿಸ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಅಳತೆಗೆ 3 ಗ್ಲಾಸ್ ನೀರು ಮೇಲೇ ಜಾಸ್ತಿ ಬಿಟ್ಟಿದ್ದೆ ನೀರನ್ನ. ಈ ನೀರನ್ನೇ ನಾವು ಹಾಕಲ್ಲ ಅಲ್ಲಿಗೆ, ಇದರಲ್ಲಿ ಆಲ್ರೆಡಿ ಅನ್ನ ಬೇಯಿಸ್ಕೊಂಬಿಡ್ತೀವಲ್ವ 3/4 ಭಾಗದಷ್ಟು. ಅದಕ್ಕೆ ನಾನು ಅಳತೆಗೆ ಎಷ್ಟು ಬೇಕಾಗುತ್ತೋ ಈ ಅನ್ನಕ್ಕೆ ತುಂಬ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಕಮ್ಮಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಕಟ್ಟಿಬಿಡುತ್ತೆ. ಸೊ ನಿಮಗೆ ಅದು ಚೆನ್ನಾಗಿ ಕುದಿಬೇಕಾದ್ರೆ ನೀವು ನೀರೆಲ್ಲ ಸೋದಿಸ್ಕೊಂಡು ಒಂದು ಬಸಿಯೋದ್ರಲ್ಲಿ ಬಸ್ಕೊಂಡು ಆ ರೈಸ್ನ ಇದರೊಳಗಡೆ ಹಾಕ್ಬಿಟ್ಟು ನೀವು ಬಿಡಬೇಕಾಗುತ್ತೆ. ಆವಾಗ ಅದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ, ಈ ರೈಸಿಗೆ ಎಷ್ಟು ಬೇಕು ಅಂದರೆ. ಯಾಕಂದ್ರೆ ಚಿಕನ್ಗೆ ನಾವು ಆಲ್ರೆಡಿ ಅಲ್ಲಿ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀವಿ.
ಇವಾಗ ನಾವು ರೈಸ್ಗೆ ಎಷ್ಟು ಉಪ್ಪು ಬೇಕೋ ಅದು ಇದಕ್ಕೂ ಅಷ್ಟೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಓಪನಲ್ಲೇ ಮುಚ್ಚಿ ಬೇಯಿಸ್ಕೊಡ್ದು. ಇದು ಓಪನಲ್ಲೂ ಒಂದು 3/4 ಅವರ್ ಬೇಯಬೇಕು. 3/4 ಅವರಲ್ಲಿ ಒಂದು 10 ನಿಮಿಷಕ್ಕೆ ನಿಮಗೆ ಅನ್ನ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಆಲ್ರೆಡಿ. ಯಾಕಂದರೆ ನೀರು ತುಂಬ ಕುದೀತಾ ಇರುತ್ತಲ್ವ, ಆವಾಗ ನಿಮಗೆ ಬೇಗ ಅನ್ನ ಆಗೋಗುತ್ತೆ. ನೋಡಿ ಆಲ್ಮೋಸ್ಟ್ 50% ಆಗೇ ಹೋಯ್ತು ಒಂದು 1/4 ಗಂಟೆಯಲ್ಲಿ. ಯಾಕಂದ್ರೆ ನೀರು ಕುದೀತಾ ಇತ್ತಲ್ಲ ಅದಕ್ಕೆ. ಇಷ್ಟು ಬೆಂದರೆ ಸಾಕು. ನೋಡಿ ನೀರು ಅಷ್ಟೊಂದು ಹಾಕಿದ್ದೆ, 2 ಗ್ಲಾಸ್ ರೈಸಿಗೆ ಎಷ್ಟೊಂದು ಎಲ್ಲ ಎಳ್ಕೊಂಬಿಡ್ತು. ಹಾಗೆ ನಾನೆಲ್ಲಿ ಬೇಗ ಬೆಂದೋಗ್ಬಿಡುತ್ತಪ್ಪ ಅಂತ ಹೇಳ್ಬಿಟ್ಟು ದಬ ದಬ ಅಂತ ಎತ್ಕೊಂಬಿಟ್ಟೆ ಆಫ್ ಮಾಡಿಬಿಟ್ಟು. ಬೇಗ ಬೆಂದೋಗ್ಬಿಟ್ರೆ ನಮಗೆ ಬಿರಿಯಾನಿಲಿ ಮುದ್ದೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ನೋಡಿದೆ ಚಿಕನೂ ಚೆನ್ನಾಗಿ ಕುದೀತಾ ಇತ್ತು. ಆಲ್ಮೋಸ್ಟ್ ಇದೂ ಒಂದು 3/4% ಚಿಕನ್ ಬೆಂದೋಗಿತ್ತು. ಇವಾಗ ದಮ್ಮಿಗೆ ಬಿಡೋ ಥರ ಇವಾಗ ಆ ರೈಸ್ ಇರುತ್ತಲ್ಲ ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಂಡು, ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಆದರೆ ಆಲ್ಮೋಸ್ಟ್ ಇಲ್ಲೇ ಸ್ವಲ್ಪ 3/4 ಭಾಗದಷ್ಟು ಬೆಂದೋಗಿರೋದಕ್ಕೆ ನಾನು ಸ್ವಲ್ಪ ನೀರು ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಇದಕ್ಕೂ 1 ಗ್ಲಾಸ್ ನೀರಷ್ಟು ಹಾಕಬೇಕಾಗಿರೋದು. ಅದು ಅನ್ನ ಜಾಸ್ತಿನೇ ಬೆಂದ್ಕೊಂಬಿಡ್ತು, ಸ್ಟೀಮಲ್ಲಿ ಇನ್ನೂ ಬೇಯ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಅಷ್ಟು ಹಾಕಲ್ಲ. ಇವಾಗ ರೈಸು ನೋಡಿ ನಾವು ಹಾಕಿದ್ದು ಬಂದು 2 ಗ್ಲಾಸು, ಬಟ್ ಅದೆಷ್ಟು ಅಳ್ಕೊಂಡಿತ್ತು ಅಂದರೆ ಅನ್ನ ಒಂದೊಂದು ಸರಿ ಉಕ್ಕಿಬಿಡುತ್ತೆ ಅಂತ ಹೇಳ್ತಾರಲ್ವ, ಅರಳಿಬಿಡುತ್ತೆ, ಅನ್ನ ಒದಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅನ್ನ ಜಾಸ್ತಿ ಆಗಿಬಿಡ್ತು. ನಾನು ಏನಪ್ಪ 2 ಗ್ಲಾಸ್ಗೆ ಇಷ್ಟೊಂದು ಆಗೋಯ್ತು ರೈಸು, ಚಿಕನ್ ಕಮ್ಮಿ ಆಗೋಯ್ತಲ್ಲ ಅನ್ನೋ ಥರ ಆಗೋಯ್ತು. 1.5 ಗ್ಲಾಸ್ ಹಾಕಿದರೆ ಸಾಕಾಗಿರೋದೇನೋ ಅಂತ ಹೇಳ್ಬಿಟ್ಟು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಹಾಕ್ಕೊಬೇಕು ಒಂಚೂರು ನೀಟಾಗಿ. ಅದೆಲ್ಲ ರೈಸೆಲ್ಲ ಇತ್ತಲ್ಲ, ಪಾತ್ರೆ ಬಿಸಿ ಇತ್ತು, ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಆಡ್ತಾಯಿದ್ದೆ, ಹಿಂಗೆ ಚಿಕ್ಕದು ಎತ್ಕೊಂಡ್ಬಿಟ್ಟಿದ್ದೆ ಬಸಿಯೋದಕ್ಕೆ ಬೇರೆ. ಅದಕ್ಕೋಸ್ಕರ ಕಷ್ಟ ಆಗ್ತಾಯಿತ್ತು ಹಿಡ್ಕೊಳಕ್ಕೆ ನನಗೆ. ದೊಡ್ಡದು ಎತ್ಕೊಳಕ್ಕೆ ಹೋಗಿದೆ ಬಸಿಯೋದನ್ನ. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಅನ್ನ ಈ ಸ್ಟೇಜಲ್ಲಿ ಒಡ್ಕೊಂಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅಂತ. ಇವಾಗ ನಿಮಗೆ ಬೇಕಂದರೆ ಈ ಟೈಮಲ್ಲಿ 1 ಗ್ಲಾಸ್ ನೀರನ್ನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇನ್ನೂ ಆಲ್ಮೋಸ್ಟ್ 3/4 ಭಾಗ ಅಷ್ಟೇ ಅಲ್ವ ಬೆಂದಿರೋದು. ಈ ಬಿಸಿಗೆ ಬಿಟ್ಟರೆ ಸ್ಟೀಮಲ್ಲೇ ಒಂದು ಅರ್ಧ ಬೆಂದೋಗುತ್ತೆ ನಿಮಗೆ. ಇಲ್ಲ ಅಷ್ಟೊಂದು ತುಂಬ ಉದುದ್ರಾಗಿ ಬೇಡ ಅನ್ನೋರು ನೀವು 1 ಗ್ಲಾಸಷ್ಟು ನೀರನ್ನ ಆರಾಮಾಗಿ ಹಾಕ್ಕೋಬೋದು ಈ ಟೈಮಲ್ಲಿ. ಅವಾಗ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇಷ್ಟೇ ನೀರು ಹಾಕಿದ್ದು ನೋಡಿ, ಜಾಸ್ತಿ ಹಾಕಿಲ್ಲ. ಅನ್ನಕ್ಕೆ ಒಂಥರ ವೆಟ್ಟಾಗಿರಬೇಕು, ಅಷ್ಟು ಹಾಕ್ಕೊಂಡ್ರೆ ನಿಮಗೆ ಗಮ್ಮಂತ ಫ್ಲೇವರ್ ಬರ್ತಾಯಿದೆ ನೋಡಿ ಆಲ್ರೆಡಿ. ಮನೆಯೆಲ್ಲ ನಂದು ಸೇಮ್ ಡೈಲಾಗು, ಏನಾದರೂ ಬಂದುಬಿಟ್ರೆ ಮನೆಯೆಲ್ಲ ಗಮ್ಮಂತ ಇರುತ್ತೆ, ಒಂಥರ ಸ್ಮೆಲ್ ಇರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ. ಸದ್ಯಕ್ಕೆ ಸಿದ್ದು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ದ. ಇಲ್ಲಾಂದರೆ ಮಾಡೋವರೆಗೂ ಆಯಿತಾ ಅಂತ ಒಂದು 10 ಸರಿ ಬರವ ನನ್ನ ಹತ್ರ, ಮಮ್ಮಿ ಮುಗೀತಾ ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಎತ್ತಿಕೊಂಡಿದ್ದೀರಲ್ವ, ಇದಕ್ಕೆ ಸ್ವಲ್ಪ ಲಾಸ್ಟೆಲ್ಲ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಅದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಹಾಕ್ಕೊಳ್ಳೋಣ. ಮೇಲೆ ಹಾಕ್ಕೊಂಬಿಟ್ಟು ನೀವು ಅದನ್ನು ಮಿಕ್ಸ್ ಮಾಡೋಕ್ಕೇನು ಹೋಗಬೇಡಿ, ಅದನ್ನು ಹಾಗೆ ಮುಚ್ಚಿಬಿಡಿ. ದಮ್ಮಿಗೆ ಬಿಡ್ತೀವಿ ಅಂತ ಹೇಳ್ತಾರಲ್ವ, ಹಾಗೆ ನೀವು ಬೇಕು ತಳ ಹಿಡಿದು ಬಿಡುತ್ತೆ ಅಂತ ಅನ್ನೋ ಥರ ಏನಾದ್ರು ಡೌಟ್ ಇದ್ದರೆ ನೀವು ಕೆಳಗಡೆ ಒಂದು ತವ ಕೂಡ ಇಟ್ಕೋಬೋದು. ಆ ತವ ಇಟ್ಟಾಗ ನಿಮಗೆ ತಳ ಸಿಯಲ್ಲ. ಆಮೇಲೆ ಮೇಲೆ ಏನಾದರೂ ಭಾರವಾಗಿರೋದು ಇಡ್ರಿ. ಸ್ವಲ್ಪ ನೀರು ಹಿಡಿದು ಇಡ್ಬೋದು. ನಮ್ಮದು ಈ ಕುಟ್ಟೋ ಕಲ್ಲೇ ಒಂದು 3 kg ಅಷ್ಟು ಇತ್ತಲ್ವ, ಸೊ ಅದಕ್ಕೆ ನಾನು ಅದನ್ನೇ ಇಟ್ಬಿಟ್ಟೆ. ಚೆನ್ನಾಗಿರುತ್ತೆ, ನೀರೇನಕ್ಕೆ ಬೇರೆ ಇಡೋದು ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗುತ್ತೆ, ಆಮೇಲೆ ಆ ನೀರನ್ನ ಎತ್ತಿ ಚೆಲ್ಲಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೀನಿ ದಮ್ಮಿಗೆ. ಕೆಳಗಡೆ ಏನು ನನ್ನ ತವ ಇಕ್ಕಕ್ಕೆ ಹೋಗಿಲ್ಲ, ಯಾಕಂದರೆ ಸಿಮ್ಮಲ್ಲಿ ಇಟ್ಟಿದ್ನಲ್ವ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ. ಇವಾಗ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಅಂಗಡಿಯವರೆಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ, ನಾವು ಏನೂ ಕಲರೇ ಹಾಕಿಲ್ಲ. ಆ ಒಣಗಿದ ಮೆಣಸಿನ್ಕಾಯಿ ಬ್ಯಾಡಗಿದು ಅದರದ್ದೇ ಕಲರು. ಇವಾಗ ಬೇಕಂದರೆ 2 ಸ್ಪೂನ್ ತುಪ್ಪನ ನೀವು ಆರಾಮಾಗಿ ಮೇಲೆ ಹಾಕ್ಕೋಬೋದು. ನಾನು ಹೇಳಿದ್ನಲ್ವ ಫಸ್ಟೇ ಹಾಕೋಲ್ಲ, ಲಾಸ್ಟಲ್ಲಿ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಸುಮ್ಮನೆ ಹಾಗೆತ್ತಿ ಉದುರಿಸಿದ್ರೆ ಸಾಕು ನೀವು. ಇವಾಗ ಸ್ವಲ್ಪ ತುಂಬ ಬಿಸಿ ಇರೋದಕ್ಕೆ ಒಂಚೂರು ವೆಟ್ನೆಸ್ ಇದೆ, ಬಟ್ ನೋಡಿ
ಎಷ್ಟು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಹೇಳಬೇಕು ಅಂದರೆ ನಾನು ಆಂಬೂರು ಬಿರಿಯಾನಿ ಎಲ್ಲ ಸ್ವಲ್ಪ ತಿನ್ನಲ್ಲ ನಾನು. ನನಗೆ ಅದರ ಫ್ಲೇವರೇ ಇಷ್ಟ ಆಗಲ್ಲ. ಏನೋ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಆಂಬೂರು ಬಿರಿಯಾನಿ ಅಂತ ಒಂದು ಏರಿಯಾಗೆ ಒಂದು 30 ಜಾಗದಲ್ಲಿ ಇರೋದಕ್ಕೆ ನಾನು ಆಂಬೂರು ಬಿರಿಯಾನಿ ಅಂದ್ರೇ ನನಗೆ ಇಷ್ಟನೇ ಆಗಲ್ಲ. ಆಮೇಲೆ ನಮ್ಮ ಚಿಕನ್ ಬಿರಿಯಾನಿಲಿ ನಾನು ಪೀಸ್ ಸಹ ತಿನ್ನಲ್ಲ. ಆದ್ದರಿಂದ ನಾನೇನು ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದು ಕಿಶೋರ್ ಒಂದು ಸರಿ ಟ್ರೈ ಮಾಡು, ಯಾಕೆ ನೀನು ಅದನ್ನು ತಿನ್ನಲ್ಲ ಅಂತ ಹೇಳಿದ್ರು. ನೋಡಿ ನಮ್ಮ ಲೆಗ್ ಪೀಸ್ ಎಲ್ಲ ನೀಟಾಗಿ ಒಡ್ಕೊಂಡಿಲ್ಲ, ನೀಟಾಗಿ ಬೆಂದಿದೆ. ಹಂಗೆ ಮೇಲೇ 2 ಪೀಸು ಸಿಕ್ಬಿಡ್ತು. ಅದನ್ನೇ ನೋಡ್ತಾ ಇದ್ದೆ, ಎಲ್ಲಿ ಮಿಕ್ಸಾಗಿ ಒಡ್ಕೊಂಬಿಡ್ತೇನೋ, ಒಂಥರ ಬಿಟ್ಕೊಂಬಿಡುತ್ತಲ್ಲ, ಹಂಗೆ ಬಿಟ್ಕೊಂಬಿಟ್ಟಿರುತ್ತೆ ಅಂತ. ಚೆನ್ನಾಗಿತ್ತು. ಅದನ್ನು ಬೇರೆ ಮೇಲೆ ಕಿಶೋರ್ ಎತ್ತಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ರು. ಇದನ್ನು ಆರಾಮಾಗಿ ನೀವು ಮನೇಲಿ ಒಂದು 4-5 ಜನ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸರಿ ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಹೇಳಿ ಹೆಂಗೆ ಬಂತು ರೆಸಿಪಿ ಅಂತ ಹೇಳ್ಬಿಟ್ಟು. ಕಲರ್ ನೋಡ್ತಿದ್ರೆ ನಿಮ್ಗೇನು ಅನ್ನಿಸ್ತು, ಹೋಟೆಲ್ ಸ್ಟೈಲ್ ಥರನೇ ಇದೆಯಾ, ಹೋಟ್ಲಲ್ಲಿ ತೊಗೊಂಡು ತಿಂತಾರ ಅನ್ನಿಸ್ತಿದ್ಯಾ ಅಂತ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಚಿಕನ್ನ ನಾನು ಇದಕ್ಕೆ ಬೇರೆ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇರೆ ಏನಾದರೂ ಮಾಡಲಿಲ್ಲ ಅಂದರೆ ಬರೀ ಬಿರಿಯಾನಿ ತಿನ್ನೋಕ್ಕೆ ಬೋರ್ ಹೊಡಿಯುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಬಾಬ್ ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಕಬಾಬ್ಗೆ ಚಿಕನ್ ಹಾಕ್ಕೊಂಡು ಒಂದು ಫುಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಮತ್ತು ಅರಿಶಿನ ಒಂದು 1/4 ಸ್ಪೂನು ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೋಬೇಡಿ. ಯಾಕಂದರೆ ಉಪ್ಪು ಹಾಕ್ಬಿಟ್ರೆ ಕಷ್ಟ. ಒಂದು ಫುಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನಾನು ಕಾರ್ನ್ಫ್ಲೋರ್ ಖಾಲಿಯಾಗಿ ಹೋಗಿತ್ತು, ಒಂದು 1/4 ಸ್ಪೂನ್ ಅಷ್ಟೇ ಇದ್ದಿತ್ತು, ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಎಲ್ಲೋ ಹಾಕ್ಕೋಬಾರ್ದು, ಬರೀ ವೈಟ್ ಮಾತ್ರನೇ ಹಾಕ್ಕೋಬೇಕು. ಎಲ್ಲೋ ಹಾಕ್ಕೊಂಡ್ರೆ ಒಂಥರ ಕೌಚ್ ವಾಸನೆ ಬರುತ್ತೆ, ಅದು ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ, ನಮಗೂ ಇಷ್ಟ ಆಗಲ್ಲ. ಅದಕ್ಕೆ ವೈಟ್ ಮಾತ್ರನೇ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಪೂನ್ಗಿಂತ ಬೆಟರ್ ಕೈಯಲ್ಲೇ ಬರೋದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನಾನು ಟ್ರೈ ಮಾಡಿದೆ ಸ್ಪೂನಲ್ಲಿ ಆಗುತ್ತಾ ಅಂತ, ಬಟ್ ಆಗಲಿಲ್ಲ. ಈ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ, ಇನ್ನೂ ಮಸಾಲ ತಿಕ್ನೆಸ್ ಬೇಕು ಅಂದರೆ ಒಂದು ಕಬಾಬ್ ಮಿಕ್ಸ್ ಅಂತ ಬರುತ್ತಲ್ವ, ಯಾವ ಕಂಪ್ನಿದಾದರೂ ನಿಮ್ಗೆ ಯಾವುದಿರುತ್ತೋ ಅದನ್ನು ತಂದು ಹಾಕೊಬೋದು. ನಿಮಗೇನು ಬೇಡ ಅಂದರೆ ಸೇಮ್ ಮನೆ ಮಸಾಲನೇ ಇದು. ಸ್ವಲ್ಪ ಕೋಟಿಂಗ್ ಬೇಕಂದರೆ ನೀವು ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕ್ಕೋಬೇಕು. ಮತ್ತು ಒಂದು ಅರ್ಧ ಲೆಮನ್ನ ನೀವು ಮೇಲೆ ಎಲ್ಲ ಕಲಸಾದ್ಮೇಲೆ ನೀವು ಈ ಥರ ಹಿಂಡ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಫಸ್ಟೇ ಕಲಸಾದ್ಮೇಲೆ ಹಾಕ್ಕೊಳ್ಳಿ, ಕಲಸೋಕ್ಕೂ ಮೊದಲೇ ಹಾಕ್ಕೋಬೇಡಿ. ಯಾಕಂದರೆ ಟೆಂಡರ್ ಆಗುತ್ತೆ ಚಿಕನ್, ತುಂಬ ಸಾಫ್ಟ್ ಆಗುತ್ತೆ ಲೆಮನ್ ಹಾಕೋದ್ರಿಂದ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದರು. ಅದು ಹಾಕ್ಕೊಂಡ್ಮೇಲೆ ಒಂದು 2 ಸರಿ ಮಿಕ್ಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಏನೇನಿದೆ ಎಲ್ಲ ಎಳ್ಕೊಳ್ಳುತ್ತೆ. ಕಲಸಿ ಇಟ್ಬಿಟ್ಟಿದ್ದೆ, ಅದು ಚೆನ್ನಾಗಿ ಎಳ್ಕೊಂಡಿತ್ತು. ಇವಾಗ ಮಾಮೂಲಿ ಒಂದು ಡೀಪ್ ಫ್ರೈ ಮಾಡಲೇಬೇಕಲ್ವ, ಅದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬೇರೆ ತುಂಬ ಚೆನ್ನಾಗಿ ಕಾಯ್ದುಬಿಟ್ಟಿತ್ತು. ನಾನು ಸಿಮ್ಮಲ್ಲೇ ಇಕ್ಕಿದ್ದೆ, ಬಟ್ ಚೆನ್ನಾಗಿ ಎಣ್ಣೆ ಕಾಯ್ದುಬಿಟ್ಟಿತ್ತು. ನನಗೆ ಪೀಸ್ ಹಾಕಿದ್ದೆ ಗೊತ್ತಾಗೋಯಿತು, ತುಂಬ ಚೆನ್ನಾಗಿ ಕಾಯ್ದುಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಇವಾಗ ಚಿಕನ್ ಪೀಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದೊಂದೇ ಪೀಸ್ನ ಬಿಟ್ಕೊಬೇಕು. ನೀವು ದೂರ ಬಿಟ್ಕೊಳ್ಳಿ, ಎಣ್ಣೆ ಸಿಡಿಯುತ್ತೆ ನೋಡ್ಕೊಳ್ಳಿ. ತುಂಬ ಇದು ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಏನಾದರೂ ಇಟ್ಕೊಳ್ಳೋದಲ್ಲಾದರೂ ಹಾಕ್ಕೊಳ್ಳಿಲ್ಲ, ಇದಿಲ್ಲ ಅಂದರೆ ಒಂದು ಸ್ಪೂನಾದರೂ ಇಟ್ಕೊಂಡು ನೀವು ಆರಾಮಾಗಿ ಹಾಕ್ಕೊಬಹುದು. ಇವಾಗ ಒಂದೊಂದೇ ಪೀಸ್ ಬಿಟ್ಕೊತಾ ಇದ್ದೀನಿ. ಯಾಕಂದರೆ ಇದ್ದಿದ್ದು ಬೇರೆ ಇರಲಿಲ್ಲ ಅಲ್ವಾ, ಕಿಶೋರ್ ನಾನು ಇಬ್ಬರೇ ಇದ್ದಿದ್ದು, ಅದಕ್ಕೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ. ಒಂದು 7-8 ಪೀಸ್ನ ಹಾಕ್ಕೊತಾ ಇದ್ದೀನಿ. ಇದು ಮೇಲೆಲ್ಲ ಕ್ರಿಸ್ಪಿಯಾಗಿ ಬರುತ್ತೆ, ಯಾಕಂದರೆ ಎಗ್ಗು ಆಮೇಲೆ ಕಾರ್ನ್ಫ್ಲೋರು ಇಷ್ಟೆಲ್ಲ ಹಾಕ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ನಿಮಗೆ ಮೇಲೆಲ್ಲ ಕ್ರಿಸ್ಪಿ ಆಗುತ್ತೆ. ಆದಷ್ಟು ಎಷ್ಟಾಗುತ್ತೋ ನೀವು ಅಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿ, ಆವಾಗ ಕಬಾಬು ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಉರಿ ಇಕ್ಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ, ಮೇಲ್ಗಡೆ ಎಲ್ಲ ಹೋಗುತ್ತೆ ತುಂಬ ಬೇಗ, ಒಳಗಡೆ ಹಸಿದೇ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ನೀವು
ಕುಕ್ ಮಾಡ್ಕೊಳ್ಳಿ. ನೋಡಿ ಕಲರೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಅಂಗಡಿ ಕಬಾಬ್ಗಳೆಲ್ಲ ಇರುತ್ತೆ ಗೊತ್ತಾ, ನಂಗೆ ಅದು ಇಷ್ಟನೇ ಆಗಲ್ಲ. ಅದು ನನಗೆ ಅದು ತಂದ್ರೂ ಮನೇಲಿ ಎರಡು ಪೀಸ್ ತಿನ್ನೋದೇ ಹೆಚ್ಚು, ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಈ ಮನೇಲಿ ಮಾಡಿರೋದಾದರೆ ಎಷ್ಟು ಬೇಕಾದ್ರೂ ತಿಂದರೂ ಬೋರ್ ಆಗಲ್ಲ. ಇದು ನಾವೇ ಮಸಾಲ ಕೂಡ ಹಾಕಿರ್ತೀವಿ, ಬಟ್ ಅವರು ಏನೇನು ಹಾಕಿ ಮಾಡಿರ್ತಾರೋ ಅಂತ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಇದನ್ನು ಹೆಂಗೆ ಈ ಮಸಾಲ ಹಾಕಿ ಒಂದು ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ನಮ್ಮ ಕಬಾಬ್ ಅಂತೂ ಸೂಪರಾಗಿ ಬಂದಿತ್ತು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು. ಎಷ್ಟು ಟೆಂಡರಾಗಿದೆ ನೋಡಿ, ಜ್ಯೂಸಿಯಾಗಿ ಬೆಂದಿವು. ಆ ಡೆಕೋರೇಷನ್ ನೋಡಿದ್ರೆ ಏನಿಲ್ಲ ಅಂದರೆ ಈ ಹೋಟ್ಲಲ್ಲಿ ಹೋಗಿ ತಿನ್ನೋ ಥರನೇ ಡೆಕೋರೇಷನ್ ಎಲ್ಲ ಮಾಡಿ ನೀಟಾಗಿ ಒಂದೆರಡು ಕರಿಬೇವು ಸೊಪ್ಪು ಹಾಕಿದ್ರೆ ಆ ಫ್ಲೇವರೇ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತ ನನಗೆ ಹೇಳಿ. ಕಬಾಬ್ ಹೆಂಗೆ ಬಂತು, ಬಿರಿಯಾನಿ ಹೆಂಗೆ ಬಂತು ಅಂಥೇಳಿ. ನಾವು ಆಲ್ಮೋಸ್ಟ್ ಊಟ ಮುಗಿಸಿದ್ವಿ. ಆಮೇಲೆ ನಾನು ಊಟ ತಿನ್ನಬೇಕಾದ್ರೆ ಅನ್ನಿಸ್ತು ಸ್ವಲ್ಪ ಬಿರಿಯಾನಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು. ಬಟ್ ಕಬಾಬ್ ಜೊತೆ ತಿನ್ನಬೇಕಾದ್ರೆ ಅದು ಮ್ಯಾನೇಜ್ ಆಯಿತು. ನೋಡಿ ಕಬಾಬು ಎಷ್ಟು ಟೆಂಡರಾಗಿದೆ, ಹಾಗೆ ತಿನ್ನೋಕ್ಕೂ ಕೂಡ ಎರಡು ತುಂಬ ಚೆನ್ನಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ ಬಿರಿಯಾನಿ ಕಬಾಬು ಹೆಂಗೆ ಬಂತು, ಹೆಂಗಿತ್ತು ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಿದ್ರೆ ರೆಸಿಪಿ ಹೆಂಗೆ ಬಂತು ಅದನ್ನು ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದರೆ, ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.